ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ರಾಜಕೀಯ ಧುರೀಣರು ಮತ್ತು ಸಭಾಸದರು ಸೂಕ್ತ ಪುನಾಯಿಸಿದಾಗ ನಮ್ಮ ಕಲ್ಪನೆ ಏನು ನಮ್ಮ ಮನಸ್ಸನ್ನು ಮೂಡಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಧಾನಸೌಧದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅವೆಲ್ಲರೂ ಒಂದು ಜಂಟಿ ಅಧಿವೇಶನ ನಡೆಯುತ್ತೆ. ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅದರ ಜಂಟಿ ಅಧಿವೇಶನವೂ ನಡೆಯುತ್ತೆ. ಆದರೆ ಭೀಮಣ್ಣ ಖಂಡ್ರೆಯವರ ಈ ನುಡಿನ ನಮನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರ ಜಂಟಿ ಅಧಿವೇಶನ ಇಲ್ಲಿ ನಡೀತಾ ಇದೆ ಅಂತ ನಮಗೆ ಭೀಮಣ್ಣ ಖಂಡ್ರೆಯವರ ವ್ಯಕ್ತಿತ್ವ ಬಹಳ ಅಪರೂಪದ ವ್ಯಕ್ತಿತ್ವ. ನಮ್ಮ ದೇಶದಲ್ಲಿ ಅನೇಕ ಪ್ರಶಸ್ತಿಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡುತ್ತೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ, ವೀರಚಕ್ರ ಇತ್ಯಾದಿ. ಬ್ರಿಟಿಷರ ಕಾಲದಲ್ಲೂ ಇದ್ದರು. ರಾವ್ ಬಹದ್ದೂರ್, ಸರ್ ಇತ್ಯಾದಿ. ಇವೆಲ್ಲ ಸರ್ಕಾರಗಳು ಕೊಡುವಂಥ ಪ್ರಶಸ್ತಿಗಳು. ಆ ಪ್ರಶಸ್ತಿ ಇದೇ ಥರ ದೊಡ್ಡ ಪಟ್ಟಿಯೇ ಇರುತ್ತೆ. ಆದರೆ ಜನರೇ ಕೊಟ್ಟಂಥ ಪ್ರಶಸ್ತಿಗಳು ಭಾಳ ಅಪರೂಪ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ತಿಲಕ್, ಬಾಲಗಂಗಾಧರ, ಲೋಕನಾಯಕ, ರಾಷ್ಟ್ರಮಟ್ಟದಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ, ಕರ್ನಾಟಕದ ಲೋಕನಾಯಕ ಭೀಮಣ್ಣ ಖಂಡ್ರೆ. ಈ ಜನರೇ ಕೊಟ್ಟಂಥ ಪ್ರಶಸ್ತಿಗಳಿಗಿಂತ ಸರ್ಕಾರಗಳು ಕೊಟ್ಟಂಥ ಪ್ರಶಸ್ತಿಗಳು ದೊಡ್ಡದಲ್ಲ ಅಂತ ನಮ್ಮ ಅಭಿಪ್ರಾಯ. ಜನರೇ ಕೊಡ್ತಕ್ಕಂಥ ಅವರೊಬ್ಬರೇ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅಂದರೆ ಅಥವಾ ನೇತಾಜಿ ಅಂದರೆ ನೇತಾಜಿ ಅಥವಾ ಸುಭಾಷ್ ಚಂದ್ರ ಬೋಸ್ ಎರಡೂ ಸಿನಾನಿಮಸ್ ಒಂದೇ. ಜನರೇ ಕೊಡ್ತಕ್ಕಂಥ ಈ ಏನಿದೆ ಇದು ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿಗಳಿಗಿಂತ ಅಧಿಕ ಅಂತ ನಾವು ಹೇಳಬಯಸುತ್ತೆ. ನಮ್ಮ ಮುಂದೆ ಇಲ್ಲಿ ಲೋಕನಾಯಕ ಭೀಮಣ್ಣ ಖಂಡ್ರೆಯವರ ಒಂದು ಅಭಿನಂದನಾ ಗ್ರಂಥ ಇದೆ. ಅದೆಷ್ಟು ಜನ ನೀವು ಓದಿದರೆ ಇಲ್ಲ. ಎರಡು ಸಣ್ಣ ಘಟನೆಗಳನ್ನು ನಿಮ್ಮ ಗಮನಕ್ಕೆ ತಂದು ನಮ್ಮ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೀವಿ. ಪ್ರಾಯಶಃ ನೀವು ಓದಿರ್ಲಿಕ್ಕಿಲ್ಲ, ಓದೋ ಸಮಯ ಕಡಿಮೆ. ಒಂದು ಬಹಳ ಮನಮಿಡಿಯುವ ಘಟನೆ ಅಂದರೆ ಭೀಮಣ್ಣ ಖಂಡ್ರೆಯವರು ಬರೆದಿರೋದು ಅವರು ಬಾಲ್ಯ ಜೀವನ ನೆನೆಸ್ಕೊಳ್ತಾರೆ. ಅವರ ತಾಯಿ ಪಾರ್ವತಮ್ಮ ಬೆಳಗ್ಗೆ ಬೆಳ್ಳಿ ಚುಕ್ಕಿ ಉದಯಿಸ್ತಿದ್ದಾಗಲೇ ಬೀಸೆಕಲ್ಲು ಹಿಡಿದು ಒಂದು ಕಾಲನ್ನು ಬಡಿಸಿ ಮತ್ತೊಂದು ಕಾಲನ್ನು ಚಾಚಿ ಬೀಸೆಕಲ್ಲನ್ನು ಸುತ್ತಾ ಇದ್ದಾಗ ಭೀಮಣ್ಣ ಖಂಡ್ರೆಯವರು ಚಿಕ್ಕ ಬಾಲಕನಾಗಿ ತಾಯಿಯ ಚಾಚಿದ ತೊಡೆಯ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಅಷ್ಟು ಬಹಳ ಭಾವುಕರಾಗಿ ಅವರು ಗ್ರಂಥದಲ್ಲಿ ಬರೆದಿದ್ದಾರೆ. ಇನ್ನೊಂದು 62ನೇ ಇಸ್ವಿಯಲ್ಲಿ ಅವರು ಶಾಸಕರಾದಾಗ ವಾಪಸ್ ಇದರಿಗೆ ಹೋಗಿ ಮನೆ ಜಗ್ಲಿ ಮೇಲೆ ಕೂತಿರ್ತಾರೆ. ಒಂದು ವೃದ್ಧೆ ಅಜ್ಜಿ ಬರ್ತಾಳೆ. ಬಟ್ಟೆ ಸೆಳೆದು ಸ್ವಚ್ಛ ಮಾಡಿಕೊಂಡು ತಲೆ ಹೆಗಲ ಮೇಲೆ ಒಂದು 2 ಸಿವುಡು ಹಸಿರು ಹುಲ್ಲನ್ನು ಹೊತ್ಕೊಂಡು ಬರ್ತಾಳೆ. ಜಗ್ಲಿ ಮೇಲೆ ಕೂತಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರು ನೋಡಿ, ಯಾವಾಗ ಬಂದೆಯೋ ಭೀಮಣ್ಣ ಅಂತ ಕೇಳ್ತಾರೆ ಅಜ್ಜಿ. ಅದರಲ್ಲೊಂದು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರಂತೆ.
ಅವರು ಭಾಳ ಮುಜುಗರಾಗತ್ತೆ. ನಮ್ಮ ಶಾಸಕರನ್ನ ಈ ಅಜ್ಜಿ ಏಕವಚನದಲ್ಲಿ ಹೇಳ್ತಾ ಇದೆಯಲ್ಲ, ಹೀಗೆ ಗೌರವಿಸ್ತಾ ಇದ್ದಾರೆ. ಸರ್ ಇವರು ಯಾರು ಅಂತ ಕೇಳ್ತಾರೆ. ಆಗ ಭೀಮಣ್ಣ ಖಂಡ್ರೆಯವರು ಅವರು ಬೇರೆ ಯಾರು ಅಲ್ಲಪ್ಪ, ನನ್ನ ಮಾತೃದೇವತೆ, ನನ್ನ ತಾಯಿ ಅಂತ ಹೇಳಿ ಗೌರವದಿಂದ ಹೇಳ್ತಾರೆ. ತಾಯಿ ಮಗನ ಸಂಬಂಧ ಹೇಗಿತ್ತು ಆಗ ನೆನೆಸ್ಕೊಳ್ತಾರೆ. ಭೀಮಣ್ಣ ಖಂಡ್ರೆಯವರು ಬೀದರ್ನಲ್ಲಿ ಒಬ್ಬರು ಕಮಿಷನರ್ ಇರ್ತಾರೆ. ಆ ಕಮಿಷನರ್ ತಂದೆ ಭಾಳ ಕಷ್ಟಪಟ್ಟು ಓದಿಸಿರ್ತಾನೆ, ತುಂಬ ಕಷ್ಟಪಟ್ಟು. ಯಾರ್ದೋ ಸಾಹುಕಾರರ ಮನೆಯಲ್ಲಿ ಕೂಲಿ ನಾಲಿ ಮಾಡಿ ಓದಿಸಿರ್ತಾನೆ ಕಮಿಷನರ್ ಆಗಿ. ತಂದೆ ಆ ಕಮಿಷನರ್ ಮಗನ ಆಫೀಸಿಗೆ ಬರ್ತಾರೆ. ತುಂಡು ಬಟ್ಟೆ, ಹರಿದ ಬಟ್ಟೆ, ಮಾಸಿನ ಬಟ್ಟೆ. ಅಲ್ಲಿದ್ದಂಥ ಅಧಿಕಾರಿಗಳು ಹೇಳ್ತಾರೆ, ಸರ್ ಯಾರಿವರು ಅಂತ ಹೇಳಿ. ಭೀಮಣ್ಣ ಖಂಡ್ರೆಯವರು ಅವರ ಲೇಖನದ ದಾಖಲಿಸಿದ್ದಾರೆ. ಆ ಕಮಿಷನರು ಭೀಮಣ್ಣ ಖಂಡ್ರೆಯವರು ಹೇಳಿದ ಹಾಗೆ ನನ್ನ ತಾಯಿ, ನನ್ನ ತಂದೆ ಅಂತ ಅವ್ರು ಹೇಳೋಕ್ಕೆ ಇಷ್ಟಪಡಲ್ಲ, ಮುಜುಗರ ಪಡ್ಕೊಂತಾರೆ. ಯಾರು ಕಮಿಷನರ್? ಓ ಈಸ್ ಮೈ ಸರ್ವೆಂಟ್, ನನ್ನ ಮನೆಗಿರೋ ಆಳು ಅಂತ ಹೇಳ್ತಾನೆ ಕಮಿಷನರ್. ಯಾವ ತಂದೆ ಕಷ್ಟಪಟ್ಟು ಮಗನನ್ನು ಓದಿಸಿ ಕಮಿಷನರ್ ಮಾಡಿರ್ತಾನೋ ಅವನು ತಂದೆ ಬಂದಾಗ ಬೇರೆಯವರು ಕೇಳಿದರೆ ಈಸ್ ಮೈ ಸರ್ವೆಂಟ್, ಮನೆ ಜಮಾನ ಅಂತ. ಇದನ್ನು ಕೇಳಿದಂಥ ತಂದೆ ವಾಪಸ್ ಮನೆಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇಂಥ ಮನೆ ಮಿಡಿತಕ್ಕಂಥ ಘಟನೆಗಳು ಈ ಗ್ರಂಥದಲ್ಲಿ, ಲೋಕನಾಯಕ ಈ ಗ್ರಂಥದಲ್ಲಿದೆ. ಇಂಥ ಗ್ರಂಥವನ್ನು 2 ವರ್ಷದ ಹಿಂದೆ ನಮ್ಮ ಈಶ್ವರ ಖಂಡ್ರೆಯವರು ಅವರ ತಂದೆ ಬದುಕಿದ್ದಾಗ ಶತಾಯುಷಿಗಳಾದಾಗ ಈ ಗ್ರಂಥವನ್ನು ಬಿಡುಗಡೆ ಮಾಡಿದ್ದು ತುಂಬ ಅಪರೂಪದ ಹಿರಿಯ ಜೀವದ ದಾಖಲೆಗಳಿವೆ. ಕ್ರಿಕೆಟ್ ಮೈದಾನದಲ್ಲಿ ಸೆಂಚುರಿ ಬಾರಿಸಿದ ಕ್ರಿಕೆಟ್ ಕ್ರೀಡಾಪಟುಗಳಿದ್ದಾರೆ. ಅದರ ಜೀವನದಲ್ಲಿ, ಹೋರಾಟದಲ್ಲಿ 100 ವರ್ಷ ಕಾಲ ಬದುಕಿರತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಭೀಮಣ್ಣ ಖಂಡ್ರೆಯವರು. ಅವರನ್ನು ಈ ಸಂದರ್ಭದಲ್ಲಿ ತುಂಬ ನಮ್ಮ ಗೌರವವನ್ನು ಸಲ್ಲಿಸಿ ಅಗಲಿ ಹೋದ ಅವರ ಆತ್ಮಕ್ಕೆ ಭಗವಂತ ಸದ್ಗತಿಗಳ ದಯಪಾಲಿಸಲಿ ಅಂತ ಹೇಳಿ, ಅವರ ಕುಟುಂಬಗಳ ಅಗಲಿಕೆಯಿಂದ ದುಃಖಿತರಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ಮತ್ತು ಅವರ ಪರಿವಾರದವರು ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ದೃಢವಾದ ಹೆಜ್ಜೆಗಳನ್ನು ಇಟ್ಟು ಮುನ್ನಡೀತಾರೆ ಎನ್ನುವ ಒಂದು ಆತ್ಮವಿಶ್ವಾಸ ನಮಗಿದೆ. ಅವರ ನಡೆ, ತಂದೆಯ ದಿಟ್ಟತನ ಹೇಗಿದೆಯೋ ಹಾಗೆಯೇ ಮಗನಾದ ಈಶ್ವರ ಖಂಡ್ರೆಯವರ ನಡೆಯೂ ಹಾಗೆ ಮುನ್ನಡೆಯಲಿ. ಅವರು ಸಮಾಜದ ಧಾರತ್ವವನ್ನು ವಹಿಸಿಕೊಂಡಿದ್ದಾರೆ. ಮುಂದೆ ಅಖಂಡ ಸಮಾಜದ ಒಂದು ಸುಸ್ಥಿತಿಯನ್ನು ಕಾಣುವಂಥ ಒಂದು ಎದೆಗಾರಿಕೆಯ ಕೆಲಸವನ್ನು ಅವರು ಮಾಡುವಂತಾಗಿ ಬಸವಾದಿ ಶಿವಶಂಕರ ಅವರಿಗೆ ಹರಿಸಲಿ ಅಂತ ಆಶಿಸಿ ನಮ್ಮ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ.